ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ಲೋಕಲ್ ಎನ್ವೈರನ್ಮೆಂಟಲ್ಲಿ ಟೆಸ್ಟ್ ಮಾಡಬೇಕು ಅಂತ ಅಂದರೆ ನಾವು ಕೈನ ಯೂಸ್ ಮಾಡಿಕೊಂಡು ಸಿಂಪಲ್ ಕಾನ್ಫಿಗರೇಷನ್ ಯೂಸ್ ಮಾಡಿಕೊಂಡು ನಾವು ಟೆಸ್ಟ್ ಮಾಡ್ದು. ಇವಾಗ ಬಂದು ಮೇನ್ ಬಂದು ನಾವು ಲೋಕಲ್ ಟೆಸ್ಟಿಂಗಿಂದ ಬಂದು ಡೆವ್ ಎನ್ವೈರನ್ಮೆಂಟು ಅಥವಾ ನಿಮ್ಮ ಹತ್ರ ಡಿಫರೆಂಟ್ ಎನ್ವೈರನ್ಮೆಂಟ್ ಇರುತ್ತೆ, ಪ್ರೀ ಪ್ರೊಡಕ್ಷನ್ನು ಆ ಎನ್ವೈರನ್ಮೆಂಟಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡಬೇಕು ಅಥವಾ ಟೆಸ್ಟ್ ಮಾಡಬೇಕು ಅಂತ ಅಂದರೆ ನಿಮಗೆ ಬಂದು ಒಂದು ಸ್ಟ್ರಾಂಗ್ ಟೂಲ್ ಬೇಕಾಗುತ್ತೆ. ಅದನ್ನು ಬಂದು ನಾವು ಕ್ಯೂಬೇಡಿಯಂ ಯೂಸ್ ಮಾಡ್ತೀವಿ. ಆನ್ ಪ್ರಿಮಿಸಸಲ್ಲಿ ಬಂತು ಅಂತಂದರೆ ನಾವು ಕ್ಯೂಬೇಡಿಯಂನ ಯೂಸ್ ಮಾಡಿ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡ್ತೀವಿ. ನಾರ್ಮಲ್ ಆಗಿ ನಿಮ್ಮದು ಮಿನಿಮಮ್ ಒಂದು 3 ಮಾಸ್ಟರ್ ನೋಡ್ ಇರಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ವರ್ಕರ್ ನೋಡ್ ಎಷ್ಟು ಬೇಕು ಅಷ್ಟನ್ನ ನೀವು ನಿಮ್ಮ ನೀಡ್ ತಕ್ಕಂತೆ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನೀವು ವರ್ಕರ್ ನೋಡ್ನ ಕ್ರಿಯೇಟ್ ಮಾಡ್ಕೋಬೋದು. ನಾರ್ಮಲ್ ಆಗಿ ನಾನು ಈ ವಿಡಿಯೋದಲ್ಲಿ ಬಂತು ಅಂತ ಅಂದರೆ ಜಸ್ಟ್ ಐ ಅವೈಲಬಿಲಿಟಿ ಹೋಗಲ್ಲ. ಐ ಅವೈಲಬಿಲಿಟಿ ಅಂತಂದರೆ ನಿಮಗೆ 3 ಮಾಸ್ಟರ್ ನೋಡ್ ಇರುತ್ತೆ. 1 ಮಾಸ್ಟರ್ ನೋಡ್ ಡೌನ್ ಆಯಿತು ಅಂತಂದರೆ 2 ಮಾಸ್ಟರಲ್ಲಿ ನಿಮ್ಮ ಅಪ್ಲಿಕೇಶನ್ನು ವರ್ಕ್ ಆಗ್ತಾ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ಬಂದು ಅಂತಂದರೆ ನಾವು ಜಸ್ಟು ಸಿಂಪಲ್ಲು ಡೆವ್ ಎನ್ವೈರನ್ಮೆಂಟಲ್ ಟೆಸ್ಟಿಂಗೋಸ್ಕರ ಜಸ್ಟ್ ಒಂದು ಮಾಸ್ಟರ್ ನೋಡು, ಅದಾದ್ಮೇಲೆ ಒಂದು 2 ವರ್ಕರ್ ನೋಡನ್ನ ಕ್ರಿಯೇಟ್ ಮಾಡೋಣ. ಇದರಲ್ಲಿ ಬಂತು ಅಂದರೆ ಜಸ್ಟು ಸಿಂಪಲ್ ಟೆಸ್ಟಿಂಗೋಸ್ಕರ ನಾವು ಒಂದು ಮಾಸ್ಟರ್ ನೋಡು, ಒಂದು 2 ವರ್ಕರ್ ನೋಡ್ನ ಯೂಸ್ ಮಾಡ್ಕೊಂಡು ನಾವು ಡಿಪ್ಲೈ ಮಾಡಿ ಚೆಕ್ ಮಾಡೋಣ. ಅದಾದ್ಮೇಲೆ ನೀವು ಇನ್ ಪ್ರೊಡಕ್ಷನ್ ಲೆವೆಲ್ಗೆ ಹೋಯ್ತು ಅಂತಂದರೆ, ಮೇನ್ ಲೆವೆಲ್ಗೆ ಹೋಯ್ತು ಅಂತಂದರೆ ನಿಮ್ಗೆ ಮಿನಿಮಮ್ಮು ಒಂದು 3 ಮಾಸ್ಟರ್ ನೋಡಾದರೂ ಇರಲೇಬೇಕಾಗುತ್ತೆ. ಒಂದು ನಿಮಗೆ ರಿಕ್ವೈರ್ಮೆಂಟ್ ತಕ್ಕಂತೆ ಎಷ್ಟು ವರ್ಕರ್ ನೋಡಬೇಕು ಅಷ್ಟು ವರ್ಕರ್ ನೋಡು ನೀವು ಯೂಸ್ ಮಾಡಬೇಕಾಗುತ್ತೆ. ಮೊದಲು ನಾವು ಒಂದು ಸ್ವಲ್ಪ ಟೆಸ್ಟಿಂಗ್ ಲೆವೆಲಲ್ಲಿ ಮಿಡ್ ಲೆವೆಲಲ್ಲಿ ಬಂದು ನಾವು ಯಾವ ರೀತಿ ನಾವು KTS ಕ್ಲಸ್ಟರ್ನ ಡಿಪ್ಲೈ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ಬಂದು ನಮಗೆ ಒಂದು ಮಾಸ್ಟರ್ ನೋಡಬೇಕಾಗುತ್ತೆ ಅಂತ ಅಂದರೆ ಕಂಟ್ರೋಲ್ ಪ್ಲೇನ್ ಮಾಸ್ಟರ್ ನೋಡಬೇಕಾಗುತ್ತೆ. ಇದಕ್ಕೆ ಬಂದು ನಾನು 2 ವರ್ಕರ್ ನೋಡ್ನ ಕ್ರಿಯೇಟ್ ಮಾಡ್ತೀನಿ. ವರ್ಕರ್ ನೋಡ್ 1, ವರ್ಕರ್ ನೋಡ್ 2. ಇದನ್ನು ಬಂದು ನಾವು ಕ್ಯೂಬೇಡಿಯಂನ ಯೂಸ್ ಮಾಡಿಕೊಂಡು ನಾನು ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಬಂದು ಮೊದಲನೇದು ಬಂದು ಕ್ಯೂಬ್.ctl ನೀವು ಟೂಲ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಎರಡನೇದು ಬಂದು ಕ್ಯೂಬೇಡಿಯಂನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಓಕೆ, ಲೋಡ್ ಬ್ಯಾಲೆನ್ಸರ್ ಅದೆಲ್ಲ ಬಂತು ಅಂದರೆ ನಿಮ್ಗೆ ಐ ಅವೈಲಬಿಲಿಟಿಲಿ ಬಂದ್ಬಿಡುತ್ತೆ, ಅಂದರೆ ಪ್ರೊಡಕ್ಷನ್ ಲೆವೆಲಲ್ಲಿ ಬಂದ್ಬಿಡುತ್ತೆ. ಈ ಜಸ್ಟ್ ಸಿಂಪಲ್ ಟೆಸ್ಟಿಂಗ್ ಪರ್ಪಸ್ಗೋಸ್ಕರ 1 ಮಾಸ್ಟರ್ ನೋಡು 2 ವರ್ಕರ್ ನೋಡಿದರೆ ಸಾಕು. ನಿಮಗೆ ಅದಕ್ಕೋಸ್ಕರ ನಮಗೆ 3 ಇನ್ಸ್ಟೆನ್ಸ್ ಬೇಕಾಗುತ್ತೆ. ಓಕೆ, ನಿಮಗೆ ಇಲ್ಲಿ ನಾನು ಗಿಟಬಲ್ಲಿ ಎಲ್ಲ ಇನ್ಸ್ಟಾಲೇಷನ್ದು ಎಲ್ಲ ಕೊಟ್ಟಿರ್ತೀನಿ. ಜಸ್ಟ್ ನೀವು ನಂದು ರೆಪೋ ಒಳಗಡೆ ಹೋಗಿ ಜಸ್ಟ್ ಪಬ್ಲಿಕ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ಸ್ಟಾಲೇಷನ್ ಅಂತ ಒಂದಿರುತ್ತೆ ನೋಡಿ. ಇನ್ಸ್ಟಾಲೇಷನ್ ಒಳಗಡೆ ಹೋಯಿತು ಅಂತಂದರೆ ನಿಮಗೆ ಕ್ಯೂಬೇಡಿಯಂ ಅಂತ ಇರುತ್ತೆ ಡೈರೆಕ್ಟಾಗಿ. ಈ ಕ್ಯೂಬೇಡಿಯಂನ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮಗೆ ಇಲ್ಲೆಲ್ಲ ಫುಲ್ಲು ಕಮೆಂಟ್ಸ್ಗಳು ಸಿಗುತ್ತೆ. ಇದನ್ನು ಒಂದೊಂದಾಗಿ ಯಾವ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡೋದು ಜಸ್ಟ್ ಟೆಸ್ಟಿಂಗ್ ಎನ್ವೈರನ್ಮೆಂಟಲ್ಲಿ ಅಂತ ಚೆಕ್ ಮಾಡೋಣ. ಅದಕ್ಕೋಸ್ಕರ ನನಗೆ ಬೇಕಾಗಿರೋದು ಒಂದು 3 ಇನ್ಸ್ಟೆನ್ಸ್ಗಳು ಬೇಕಾಗುತ್ತೆ. ಅದು ಬಂದು ನಾನು T2 ಮೀಡಿಯಮ್ ತೊಗೊಳ್ತೀನಿ. ಮಿನಿಮಮ್ಮು 2 GB ಮೆಮೊರಿ, 2 ಕೋರ್ CPU ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮೀಡಿಯಮ್ನ ಚೂಸ್ ಮಾಡ್ತೀನಿ. ಓಕೆ, ಇವಾಗ ನಾನು AWS ಒಳಗಡೆ ಇದ್ದೀನಿ, ಕನ್ಸೋಲ್ ಒಳಗಡೆ. ಇವಾಗ ಬಂದು ನಾನು ಲಾಂಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ಬಂದು ನಾನು ನೇಮ್ ಬಂದು 1 ಅಂತ ಕೊಡ್ತೀನಿ. ಜಸ್ಟ್ ಉಬಂಟು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಬಂದು ನಾನು T2 ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇನ್ ಕೇಸ್ ನಾವು ಪ್ರೀವಿಯಸ್ ಕ್ರಿಯೇಟ್ ಮಾಡಿದರೆ ಕೀ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ನಾನು ಬಂದು ಪ್ರೀವಿಯಸ್ ಇರೋದು ಡಿಫಾಲ್ಟ್ನೆಸ್ ಸೆಕ್ಯೂರಿಟಿ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲೊಂದು ನಾನು 20 GB ಕೊಡ್ತೀನಿ. ಓಕೆ, ಯಾವುದೂ ಇಲ್ಲ. ಇಲ್ಲಿ ಬಂದು ನಾನು 3 ಇನ್ಸ್ಟೆನ್ಸ್ ಬೇಕಾಗಿರೋದ್ರಿಂದ 3 ತೊಗೊಂಡು ಲಾಂಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ಸೆಕ್ಯೂರಿಟಿ ಗ್ರೂಪ್ ಬಗ್ಗೆ ತಿಳಿಸ್ಕೊಬಿಡ್ತೀನಿ. ಇಲ್ಲಿ ಜಸ್ಟ್ ಸೆಕ್ಯೂರಿಟಿ ಗ್ರೂಪ್ ಒಳಗಡೆ ಹೋಯಿತು ಅಂತಂದರೆ ನಾನು ಎಲ್ಲನೂ ಟ್ರಾಫಿಕ್ನ ಅಲೋ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಗ್ರೂಪ್ ID, ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಬೌಂಡ್ ಮೇಲೆ ಇವಾಗ ನೋಡ್ಬೋದು ಎಲ್ಲ ಟ್ರಾಫಿಕ್ನೂ ಅಲೋ ಮಾಡಿದ್ದೀನಿ ನಾನು. ಈ ರೀತಿ ನೀವು ಅಲೋ ಮಾಡಬೇಕಾಗುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಯಾವ್ದು ಬೇಕು ಅದನ್ನು ನಾನು ಮುಂದೆ ಪ್ರೊಡಕ್ಷನ್ಗೆ ಹೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಜಸ್ಟ್ ರಿಫ್ರೆಶ್ ಮಾಡೋಣ. ಓಕೆ, 2 ಇನ್ಸ್ಟೆನ್ಸ್ ಅಪ್ಪಾಗಿದೆ. ಓಕೆ, 3 ಬಂತು. ಇವಾಗ ನಾನು ರೀನೇಮಿಂಗ್ ಮಾಡ್ತೀನಿ. ಮಾಸ್ಟರ್. ಓಕೆ, ಸೆಕೆಂಡ್ ಹ್ಯಾಂಡ್ ಬಂದು ನಾನು ವರ್ಕರ್ 1 ಅಂತ ಕೊಡ್ತೀನಿ, W1 ಅಂತ. ಸೆಕೆಂಡ್ ಒನ್ ಬಂದು ನಾನು ವರ್ಕರ್ 2 ಅಂತ ಕೊಡ್ತೀನಿ, W2.
ಓಕೆ, ಇವಾಗ ನಮಗೆ 3 ಇನ್ಸ್ಟೆನ್ಸ್ ಇದೆ. ಒಂದು ಬಂದು ಕಂಟ್ರೋಲ್ ಪ್ಲೇನ್ಗೆ ಮಾಸ್ಟರ್ ನೋಡು, ಇನ್ನೆರಡು ವರ್ಕರ್ ನೋಡು. ಓಕೆ, ರಿಫ್ರೆಶ್ ಮಾಡ್ತೀನಿ. ಓಕೆ, ಇವಾಗ ಒಂದೊಂದಾಗಿ ಓಪನ್ ಮಾಡ್ತೀನಿ, ಲಾಗಿನ್ ಆಗ್ತೀನಿ ಒಳಗಡೆ, ಒಂದೊಂದು ಇನ್ಸ್ಟೆನ್ಸ್ ಒಳಗಡೆ ಸಪ್ರೇಟಾಗಿ. ವರ್ಕರ್ 1 ಆಲ್ರೆಡಿ ಮಾಸ್ಟರ್ ಲಾಗಿನ್ ಆಗಿದೆ. ಓಕೆ, ವರ್ಕರ್ ಮೇಲೆ ಕ್ಲಿಕ್ ಮಾಡಿ ಕನೆಕ್ಟ್ ಮಾಡಿ. ವರ್ಕರ್ 2. ಓಕೆ, ಇದನ್ನು ನೀಟಾಗಿ ಆರ್ಡರ್ ಮಾಡ್ಕೊಳ್ತೀನಿ. ಮೊದಲು ಮಾಸ್ಟರ್ ನೋಡ್ ಬರೋ ಥರ. ಸೆಕೆಂಡ್ ಒಂದು ವರ್ಕರ್ ನೋಡ್ 1, ಸೆಕೆಂಡ್ ಒನ್. ಓಕೆ ಓಕೆ, ಇವಾಗ ಕರೆಕ್ಟ್ ಆಗಿದೆ. ವರ್ಕರ್ 1, ವರ್ಕರ್ 2, ಮಾಸ್ಟರ್. ಓಕೆ, ಇವಾಗ ಬಂದು ನಾನು ರೂಟ್ ಯೂಸರ್ ಆಗಿ ಲಾಗಿನ್ ಆಗ್ತೀನಿ ಎಲ್ಲ ಇನ್ಸ್ಟೆನ್ಸ್ ಎಲ್ಲೂ. ಓಕೆ ಓಕೆ, ಇವಾಗ ಬಂದು ನಾನು ಗಿಟಬಲ್ ಬಂದು ಲಿಂಕ್, ಸೋರ್ಸ್ ಕೋಡ್ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ, ಅದನ್ನು ನೋಡ್ಬೋದು ನೀವು. ಇಲ್ಲಿ ಬಂದು ನಾನು ಆಲ್ ಕಮೆಂಟ್ಸ್ ಅಂತ ಟೈಪ್ ಮಾಡಿದ್ದೀನಿ, ಇಲ್ಲಿ ಎಲ್ಲ ಕಮೆಂಟ್ಸ್ಗಳು ಸಿಕ್ಬಿಡುತ್ತೆ ನಿಮಗೆ. ಓಕೆ, ಪ್ರೀವಿಯಸ್ ಲೇಟೆಸ್ಟ್ ವರ್ಷನ್ ಅಪ್ಡೇಟ್ ಆಗಿಲ್ಲ. ಜಸ್ಟ್ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದ್ರೆ ಮೇ ಬಿ ಬರುತ್ತೆ. ಓಕೆ, ಮೊದಲು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇದು ಬಂದು ನಾನು ಆಲ್ರೆಡಿ ಎಲ್ ಕೋಡ್ ತೊಗೊಂಡೆ ಅಂತ, ಆಲ್ರೆಡಿ ನಾನು ಇಲ್ಲಿ ಕೋಡ್ನ ಹಾಕಿದ್ದೀನಿ. ನಾನು ಎಲ್ ಕೋಡ್ ತೊಗೊಂಡೆ ಅಂತ ಹೇಳ್ತೀನಿ ನಿಮಗೆ. ಜಸ್ಟು ಕ್ಯೂಬೇಡಿಯಮ್ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮಗೆ ಕ್ಯೂಬೇಡಿಯಮ್ದು ಒಂದು ಡಾಕ್ಯುಮೆಂಟೇಶನ್ ಸಿಗುತ್ತೆ ನಿಮಗೆ. ಓಕೆ, ಪಿ ಸಿ ಒಂದು ಸ್ವಲ್ಪ ಸ್ಲೋ ಆಯಿತು. ಓಕೆ ಓಕೆ, ಕೆಳಗಡೆ ಹೋಗೋಣ. ಎಲ್ಲಿದೆ? ಇಲ್ಲಿ ನೋಡ್ಬೋದು ಇನ್ಸ್ಟಾಲೇಷನ್ ಕ್ಯೂಬೇಡಿಯಮ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಬಂದು ಕಂಟೈನರ್ ರನ್ ಟೈಮು, ಅದಕ್ಕೆ ನಾವು ಕಂಟೈನರ್ ಡಿ ತಗೊಳ್ತಾ ಇದ್ದೀವಿ. ಅದಾದಮೇಲೆ ಬಂದು ನಾವು ಕ್ಯೂಬೇಡಿಯಮ್ ಮತ್ತು ಕ್ಯೂಬ್ ಸೀಟ್ ಅದೆಲ್ಲ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆದರೆ ನಿಮಗೆ ಈ ಡಾಕ್ಯುಮೆಂಟೇಶನ್ ತೋರಿಸ್ತೀನಿ, ಇದು ಕಾಪಿ ಮಾಡಬೇಕು ಅಂತ. ಜಸ್ಟ್ ನಿಮ್ಗೆ ಯಾವ ವರ್ಷನ್ ಬೇಕು, ಕ್ಯೂಬೇಡಿಯಮ್ ಕುಬರ್ನೆಟಿಸ್ ವರ್ಷನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 29 ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಡೌನ್ ಹೋಯಿತು ಅಂತ ಅಂದರೆ ನಿಮಗೆಲ್ಲ ಇಲ್ಲಿ ನೋಡ್ಬೋದು ಕಂಟೈನರ್ ರನ್ ಟೈಮ್ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಬಂದು ಕಂಟೈನರ್ ಡಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿದೆ ನೋಡಿ ನಿಮ್ದೆಲ್ಲ ಕೋಡ್ಗಳು. ಇದು ಬಂದು ಕ್ಯೂಬೇಡಿಯಮ್ ಇನ್ಸ್ಟಾಲ್ ಮಾಡೋಕ್ಕೆ. ಓಕೆ, ಇಲ್ಲಿ ನೋಡ್ಬೋದು ಇದಿಷ್ಟು. ಓಕೆ, ಇದು ಪ್ರೀವಿಯಸ್ ಕೋಡು. ಇದು ಜಸ್ಟು ನಾನು ಲೇಟೆಸ್ಟ್ ವರ್ಷನ್ಗೆ ಇವಾಗ ಅಪ್ಗ್ರೇಡ್ ಮಾಡಿದ್ದೀನಿ. ಜಸ್ಟು ರಿಫ್ರೆಶ್ ಮಾಡ್ತೀನಿ ಒಂದ್ಸರಿ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಇದು ಬರುತ್ತೆ. ಓಕೆ, ಇನ್ಯಾವುದನ್ನು ಮಿಸ್ಸಿಂಗ್ ಇದೆಯಾ? ಓಕೆ, ರಿಫ್ರೆಶ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಲೇಟೆಸ್ಟ್ ಕೋಡ್ ಏನಿದೆ ಅದು ಅಪ್ಡೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಇದು. ಓಕೆ, ಕಂಟೈನರ್ ರನ್ ಟೈಮಲ್ಲಿ ನಾನು ಕಂಟೈನರ್ ಡಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಬಂತು ಅಂದರೆ ಕಂಟೈನರ್ ರನ್ ಟೈಮ್ನ ಇನ್ಸ್ಟಾಲ್ ಮಾಡಿ ನೀವು ಸಿಸ್ಟಮ್ MDC ಗ್ರೂಪ್ ಇದೆಲ್ಲ ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಓಕೆ, ಇದನ್ನು ಕ್ಲೋಸ್ ಮಾಡ್ತೀನಿ, ಕೋಡೆಲ್ಲ ಇಲ್ಲೇ ಇರೋದ್ರಿಂದ. ಇವಾಗ ನಾನು ಒಂದೊಂದಾಗಿ ಕಾಪಿ ಮಾಡಿ ಇದು ಮಾಡ್ತೀನಿ, ಅಲ್ಲಿ ಪೇಸ್ಟ್ ಮಾಡ್ತೀನಿ. ಜಸ್ಟ್ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕಂಟೈನರ್ ಡಿ ಏನಿದೆ ಅದನ್ನು ಮಾಸ್ಟರ್ ನೋಡು ಮತ್ತು ವರ್ಕರ್ ನೋಡ್ 1 ಮತ್ತು ವರ್ಕರ್ ನೋಡ್ 2ಗೂ ಸೇಮ್ ಕಾಪಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂತು ಅಂತ ಅಂದರೆ ಇದನ್ನು ಕಾಪಿ ಮಾಡ್ಕೊಳ್ತೀನಿ ನಾನು. ಓಕೆ, ಎಲ್ಲ ನೋಡ್ಗಳಿಗೂ ಕಾಪಿ ಮಾಡಬೇಕಾಗತ್ತೆ ಇದನ್ನು. ಪ್ರೀವಿಯಸ್ ಕಮೆಂಟ್ ಇನ್ನೂ ರನ್ ಆಗ್ತಾ ಇದೆ, ವೆಯ್ಟ್ ಮಾಡೋಣ. ಓಕೆ ಓಕೆ, ಇವಾಗ ಇದ್ರೊಳಗಡೆ ಲಾಗಿನ್ ಆಯಿತು. ಸಮ್ ಕಮೆಂಟ್ ಎಕ್ಸಿಕ್ಯೂಟ್ ಆಗಿ ಸಿ ಗ್ರೂಪ್ ಒಳಗಡೆ ಲಾಗಿನ್ ಆಗಿದೆ. ಇಲ್ಲಿ ಬಂದು ನಾವು ಸಿಸ್ಟಮ್ ಡಿ ಸಿ ಗ್ರೂಪ್ನ ಟ್ರೂ ಮಾಡಬೇಕಾಗತ್ತೆ. ಇದರಲ್ಲಿ ಆಪ್ಷನ್ ಬಂದು ಡೌನಲ್ ಆಯಿತು ಅಂತ ಅಂದರೆ ನಿಮಗೆ ಎಲ್ಲಿದೆ, ಇಲ್ಲಿ ನೋಡ್ಬೋದು ಮೇಲ್ಗಡೆ ಇದೆ ನೋಡಿ, ಪ್ಲಗ್ ಇನ್ ಮೇಲ್ಗಡೆ ಅಲ್ಲೇ ಇದೆ ನೋಡಿ. ಇದನ್ನು ಬಂದು ನೀವು ಟ್ರೂ ಮಾಡಬೇಕಾಗತ್ತೆ ಎಲ್ಲ ಇನ್ಸ್ಟೆನ್ಸಲ್ಲೂ, 3 ಇನ್ಸ್ಟೆನ್ಸಲ್ಲೂ, ಮಾಸ್ಟರು, ವರ್ಕರ್ 1, ವರ್ಕರ್ 2 ಅಲ್ಲೂ.
ಟ್ರೂ. ಓಕೆ, ಇವಾಗ ಮಾಸ್ಟರ್ ನೋಡ್ ನೋಡೋಣ. ಓಕೆ, ಇದನ್ನು ಟ್ರೂ ಮಾಡ್ತೀನಿ ಇವಾಗ. ಓಕೆ ಓಕೆ, ಸೇವ್ ಆಯಿತು. ಇವಾಗ ಜಸ್ಟ್ ಎಲ್ಲನೂ ಕ್ಲಿಯರ್ ಮಾಡ್ತೀನಿ ನಾನು. ಓಕೆ, ಕ್ಲಿಯರ್ ಆಯಿತು. ಇವಾಗ ಬಂದು ನಾನು ಒಂದ್ಸರಿ ಕಂಟೈನರ್ ಡಿನ ರೀಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಇವಾಗ ತಾನೇ ಕಾನ್ಫಿಗರೇಷನ್ ಚೇಂಜ್ ಮಾಡೋದು ನಾವು, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಬಂದು ಕ್ಯೂಬ್ ಸಿ ಟಿ ಎಲ್ಲು, ಕ್ಯೂಬ್ಲೆಟು ಅದೆಲ್ಲ ಇನ್ಸ್ಟಾಲ್ ಮಾಡೋಣ. ಕ್ಯೂಬಿಡಿಯನ್ ಎಲ್ಲನೂ ಎಲ್ಲದಕ್ಕೂ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಇದು. ಓಕೆ, ನೀವು ಸ್ವ್ಯಾಪ್ನ ಆಫ್ ಮಾಡಬೇಕಾಗುತ್ತೆ. ಸ್ವ್ಯಾಪ್ ಆಫ್ ಅಂತ ಕೊಟ್ಟು, ಇನ್ ಕೇಸ್ ಏನಾದರೂ ನೀವು ಆನ್ ಪ್ರಿಮಿಸಸ್ ಮಾಡ್ತು ಅಂತ ಅಂದರೆ ನೀವು ಇದನ್ನು ಆಫ್ ಮಾಡಬೇಕಾಗತ್ತೆ. ಓಕೆ ಓಕೆ, ಎಲ್ಲ ಇನ್ಸ್ಟೆನ್ಸಲ್ಲಿ ಎಕ್ಸಿಕ್ಯೂಟ್ ಮಾಡಿ. ನೆಕ್ಸ್ಟ್ ಬಂತು ಅಂತ ಅಂದರೆ ಇದನ್ನು ಓಪನ್ ಮಾಡಿ ನಾನು ಇದರಲ್ಲಿ. ಓಕೆ, ಇಲ್ಲಿ ಬಂದು ನಿಮಗೆ ಆನ್ ಪ್ರಿಮಿಸಸಲ್ಲಿ ಬಂದು ಸ್ವ್ಯಾಪ್ ಅಂತ ಇರುತ್ತೆ. ಸ್ವ್ಯಾಪ್ ಅಂತ ಇತ್ತು ಅಂತ ತೋರಿಸ್ತು ಅಂತಂದರೆ ಅದನ್ನು ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಆ್ಯಶ್ ಕೊಟ್ಟು ಎಲ್ಲ ಇದರಲ್ಲಿ ಯಾವುದರಲ್ಲಿ ತೋರಿಸಲ್ಲ, ಯಾಕಂದರೆ AWS ಅಲ್ಲಿ ಅದು ಸ್ವ್ಯಾಪ್ ಆಪ್ಷನ್ ತೋರಿಸಲ್ಲ. ಓಕೆ ಓಕೆ, ಇನ್ನೊಂದು ಕಮೆಂಟ್ ಎಕ್ಸಿಕ್ಯೂಟ್ ಮಾಡಿ ಎಲ್ಲದು. ಓಕೆ, ನೆಕ್ಸ್ಟ್ ಬಂತು ಅಂತ ಅಂದರೆ ಓಕೆ ಓಕೆ ಓಕೆ, ಕ್ಯೂಬಿಡಿಯಮ್ ಇನ್ಸ್ಟಾಲ್ ಆಗಿದೆ. ಇವಾಗ ನಾನು ಒಂದೇ ಅದನ್ನು ಚೂಸ್ ಮಾಡ್ತೀನಿ. ಮಾಸ್ಟರ್ ಏನಿದೆ ಅದನ್ನು ನಾನು ಕಂಟ್ರೋಲ್ ಪ್ಲೇನಾಗಿ ಚೂಸ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಬಂದು ಕ್ಯೂಬಿಡಿಯಮ್ ಇನಿಟ್ ಅಂತ ಕೊಡ್ತೀನಿ ನಾನು. ಅದೊಂದರಲ್ಲಿ ಮಾತ್ರ ಈ ಮಿಕ್ಕಿದ್ದು ಕೆಳಗಡೆ ಏನಿದೆ, ಕ್ಯೂಬಿಡಿಯಮ್ ಕೆಳಗಡೆ ಏನಿದೆ ಅದೆಲ್ಲ ಬಂದು ಇದರಲ್ಲಿ ಮಾತ್ರ ಎಕ್ಸಿಕ್ಯೂಟ್ ಮಾಡಬೇಕು. ಅದರಲ್ಲಿ ಮಾಸ್ಟರ್ ನೋಡಲ್ಲಿ ಯಾವುದ್ರಲ್ಲೂ ಎಕ್ಸಿಕ್ಯೂಟ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ ಓಕೆ, ಇಲ್ಲಿ ನೋಡ್ಬೋದು ಎಕ್ಸಿಕ್ಯೂಟ್ ಆಗ್ತಾಯಿದೆ. ಪಾಡ್ ನೆಟ್ವರ್ಕ್ ಕ್ರಿಯೇಟ್ ಆಗ್ತಾಯಿದೆ, CDR ಬ್ಲಾಕು. ಓಕೆ, ಇದಾದಮೇಲೆ ಬಂದು ನಿಮಗೆ ಔಟ್ಪುಟಲ್ಲಿ ಬಂದು ನಿಮಗೆ ಜಾಯಿನ್ ಕೋಡ್ ಬರುತ್ತೆ, ಟೋಕನ್ಗಳು ಬರುತ್ತೆ ಎಲ್ಲ. ಆ ಟೋಕನ್ನ ಬಂದು ನೀವು ಮಾಸ್ಟರ್ ವರ್ಕರ್ ನೋಡಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂತ ನಾವು ಎರಡು ವರ್ಕರ್ ನೋಡ್ ಬಂದು ಮಾಸ್ಟರ್ ಅಂಡರ್ ಬರುತ್ತೆ, ಅಂತಾರೆ ಮಾಸ್ಟರ್ಗೆ ಜಾಯ್ನ್ ಆಗುತ್ತೆ. ಅವಾಗ ಒಂದು ಮಾಸ್ಟರ್ ಬಂದು ಮೇನ್ ಸುಪ್ರೀಮ್ ಆಗ್ತಾನೆ. ಅದ್ರ ಕೆಳಗಡೆ ಇರೋ ಬಂದು ಯಾವ ಜಾಯ್ನ್ ಆಗಿರುತ್ತೆ ಅವೆಲ್ಲ ಬಂದು ವರ್ಕರ್ ನೋಡ್ಗಳಾಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಇದನ್ನು ಬಂದು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ನಿಮಗೆ ಒಂದು ಕ್ಯೂಬ್ ಕಾನ್ಫಿಗ್ ಏನಿದೆ ಅದು ಬಂದು ಡೌನ್ಲೋಡ್ ಆಗುತ್ತೆ. ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂತಂದರೆ ಕ್ಯೂಬ್ ಕಾನ್ಫಿಗ್ ಏನು ಅಂತ ನಾನು ಮುಂದೆ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇನ್ಸ್ಟಾಲೇಷನ್ ಪ್ರೊಸೆಸ್ ನೋಡ್ಕೊಳ್ಳಿ ಅಷ್ಟೇ ಸಾಕು. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬಂದು ವರ್ಕರ್ ನೋಡ್ 1 ಯಾವುದಾದ್ರು ವರ್ಕರ್ ನೋಡ್ ಮಾಡಬೇಕು ಅಂತಿದ್ದೀರಾ ಅದರಲ್ಲಿ ಹೋಗಿ ಎಕ್ಸಿಕ್ಯೂಟ್ ಮಾಡಿ. ಓಕೆ, ಇವಾಗ ನೋಡ್ಬೋದು ಸಕ್ಸಸ್ ಆಗಿದೆ. ಇವಾಗ ಅದು ಕಮೆಂಟ್ ತೋರಿಸ್ತದೆ ಕ್ಯೂಬ್ CTL ಗೆಟ್ ನೋಟ್ಸ್ ಅಂತ ಕೊಡು ಅಂತ. ಜಸ್ಟ್ ನಾನು ಮಾಸ್ಟರಲ್ಲಿ ಹೋಗಿ ಇವಾಗ ಚೆಕ್ ಮಾಡ್ತೀನಿ. ಕ್ಯೂಬ್ CTL ಗೆಟ್ ನೋಟ್ಸ್. ಇವಾಗ ನನಗೆ 3 ನೋಟ್ಸ್ಗಳು ತೋರಿಸ್ಬೇಕು. ಇಲ್ಲಿ ನೋಡ್ಬೋದು 3 ನೋಟ್ಸ್ಗಳು ತೋರಿಸ್ತಾ ಇದೆ. ನೋಡ್ಬೋದು ಒಂದು ಕಂಟ್ರೋಲ್ ಪ್ಲೇನ್, ಇನ್ನು ಬಂದು 2 ವರ್ಕರ್ ನೋಡು. ಇಲ್ಲಿ ಬಂದು ನಾಟ್ ರೆಡಿ ಅಂತ ಬರ್ತಾ ಇದೆ. ಅದೇನಕ್ಕೆ ಅಂತ ಹೇಳ್ತೀನಿ, ಇನ್ನೂ ರೆಡಿ ಆಗಿಲ್ಲ ಕಂಟ್ರೋಲ್ ಪ್ಲೇನ್ ಇದು. ಇಲ್ಲಿ ನೋಡ್ಬೋದು 7194 IP ಅಡ್ರೆಸ್ಸು. ಇಲ್ಲಿ ನೋಡ್ಬೋದು 94 to 25. ಇದು ಬಂದು 71 ಆಗಿರೋದ್ರಿಂದ ಅಲ್ಲಿ ನೋಡ್ಬೋದು ವರ್ಕರ್ ನೋಡೋದು, ಕಂಟ್ರೋಲ್ ಪ್ಲೇನ್ ನೋಡೋದು. ಓಕೆ, ನಾಟ್ ರೆಡಿ ಅಂತ ತೋರಿಸ್ತಿದೆ. ಏನಕ್ಕೆ ಅಂತ ಅಂದರೆ ನಾವು ಯಾವುದೇ ರೀತಿ ನೆಟ್ವರ್ಕಿಂಗ್ ಕಾನ್ಫಿಗರೇಷನ್ ಇನ್ನೂ ಅಪ್ಲೈ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ, ಇದನ್ನು ಅಪ್ಲೈ ಮಾಡಿ. ಇದನ್ನು ಅಪ್ಲೈ ಮಾಡಿದಾಗ ಒಂದು ನೆಟ್ವರ್ಕಿಂಗ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಈ ಕನೆಕ್ಟಿವಿಟಿ ಈ ಎಲ್ಲ ನೋಡ್ಗಳ ಮಧ್ಯ. ಓಕೆ, ಕ್ರಿಯೇಟ್ ಆಗಿದೆ. ಇದು ಬಂದು ಪಾಡ್ಸ್ಗಳೆಲ್ಲ ರನ್ ಮಾಡುತ್ತೆ. ಪಾಡ್ಸ್ಗಳ ಮುಖಾಂತರ ನಿಮ್ಮದು ಏನಿದೆ ನೆಟ್ವರ್ಕ್ ಕಮ್ಯುನಿಕೇಟ್ ಆಗುತ್ತೆ. ಒಂದು ವರ್ಕರ್ ನೋಡು, ಇನ್ನೊಂದು ವರ್ಕರ್ ನೋಡು ಮತ್ತು ಕಂಟ್ರೋಲ್ ಪ್ಲೇನ್ ಮಧ್ಯ. ಎಷ್ಟು ಪೋಡ್ ಅಂತ ಮಾಡ್ತು ಅಂತಂದರೆ ಇವಾಗ ನಾವು ಯಾವುದು ಅಪ್ಲೈ ಮಾಡಿದ್ದು ಅದರದ್ದು ಪೋಡ್ಗಳು ತೋರಿಸುತ್ತೆ. ಎಲ್ಲ ರನ್ನಿಂಗಲ್ಲಿದೆ ಅಂತಂದರೆ ಆ್ಯಕ್ಟಿವಲ್ಲಿದೆ. ಇವಾಗ ಏನಾಗುತ್ತೆ ಅಂತಂದರೆ ಜಸ್ಟ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ ಇದ್ರ ಮುಖಾಂತರ. ಇವಾಗ ನೋಡೋಣ. ಇಲ್ಲಿ ನೋಡ್ಬೋದು ರೆಡಿ ಅಂತ ಬಂತು. ಯಾವಾಗ ನಾವು ಫ್ಲನಲ್ನ ಅಪ್ಲೈ ಮಾಡಿದೋ ಅವಾಗ ಬಂದು ಆಟೋಮೆಟಿಕ್ಕಾಗಿ ಇದು ರೆಡಿ ಅಂತ ಬಂತು. ಓಕೆ, ಇವಾಗ ನಾವು ಜಸ್ಟ್ ಟೆಸ್ಟಿಂಗ್ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡೋದು. ಜಸ್ಟ್ ಸಿಂಗಲ್ ನೋಡು ಯೂಸ್ ಮಾಡಿಕೊಂಡು, ಸಿಂಗಲ್ ಮಾಸ್ಟರ್ ನೋಡ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ಬಂದು ಹೈ ಅವೈಲಬಿಲಿಟಿ ಯಾವ ರೀತಿ ಮೇನ್ ಪ್ರೊಡಕ್ಷನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ.